ರಾಜ್ಯ ಸರ್ಕಾರದಿಂದ ಅನುದಾನದ ತಾರತಮ್ಯದ ಗಂಭೀರ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ನ ಶಾಸಕರು ಎಲ್ಲಿರ್ತಾರೆ ಆ ಕ್ಷೇತ್ರಗಳಿಗೆ 100 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗ್ತಾ ಇದೆ. ಬಿಜೆಪಿ ಶಾಸಕರು ಇರುವ ಕಡೆ ಕೇವಲ 40 ಕೋಟಿ ಅನುದಾನವನ್ನು ನೀಡಲಾಗ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಶಾಸಕರು ಮಾಡಿದ್ದಾರೆ. ಹೌದು, ಕಾಂಗ್ರೆಸ್ ಕ್ಷೇತ್ರಗಳಿಗೆ 100 ಕೋಟಿ, ಬಿಜೆಪಿ ಕ್ಷೇತ್ರಗಳಿಗೆ 40 ಕೋಟಿ. ಹಿಂದೆ ಕೊಟ್ಟಿದ್ದು 25 ಕೋಟಿ. ಟೆಂಡರ್ ಪ್ರಕ್ರಿಯೆ ಶುರುವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ರಘು ಅವರು ಉಲ್ಲೇಖ ಮಾಡುವಾಗ 700 ಕೋಟಿ ತೆರಿಗೆ ಅನುದಾನ, 40 ಕೋಟಿ. ನನ್ನ ಒಂದು ಕ್ಷೇತ್ರದಿಂದ 700 ಕೋಟಿ ತೆರಿಗೆ ಸಿಗುತ್ತೆ, ಆದರೆ ಅನುದಾನ ಅಂತ 40 ಕೋಟಿ ಸಿಗುತ್ತೆ ಅಂದರೆ ಹೇಗೆ ಅಂತ CV ರಾಮನ್ ನಗರ ಬಿಜೆಪಿ ಶಾಸಕ ರಘು ಅವರು ಅಸಮಾಧಾನ ಹೊರಹಾಕಿದ್ದಾರೆ. GBಯಲ್ಲಿ ಏನೋ ತಾರತಮ್ಯ ಆಗಿದೆ. ಈಗ ಎಲ್ಲ 27 ವಿಧಾನಸಭಾ ಕ್ಷೇತ್ರಗಳಿಗೂ ಅನುದಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಶಾಸಕರು ಇರೋ ಕಡೆ 100 ಕೋಟಿಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಶಾಸಕರಿಗೆ ನಮಗೆ ಹೆಚ್ಚು ಕಮ್ಮಿ 16 ಕ್ಷೇತ್ರಕ್ಕೆ 40 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಅದು ನಮಗೆ ಆರ್ಡರನ್ನು ಇವತ್ತು ನಮಗೆ ಸಿಗ್ತಾ ಇದೆ. ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಇರಬೇಕಾದ್ರೆ ನಮಗೆ ಕಳೆದ ನವೆಂಬರ್ 11ನೇ ತಾರೀಕು ಏನು ಆರ್ಡರ್ ಜೀವೋ ಮಾಡಿದ್ರು, ಈಗ ಟೆಂಡರ್ಗೆ ಹೋಗಿದೆ. ಅದು 25 ಕೋಟಿಯನ್ನು ಕೊಟ್ಟಿದ್ದಾರೆ. ಈಗ 40 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ CV ರಾಮನ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 700 ಕೋಟಿಯಷ್ಟು GBAಗೆ ನಾವು ನಮ್ಮ ತೆರಿಗೆ ಏನು ಟ್ಯಾಕ್ಸನ್ನು ತುಂಬಿದ್ದೀವಿ. GBAಗೆ ಸರ್ಕಾರ ಕೊಡ್ತಾ ಇರೋ ಅನುದಾನ ಕೇವಲ 65 ಕೋಟಿ, ಅಂದರೆ 10% ಆಲ್ಮೋಸ್ಟ್